ಆ್ಯಕ್ಷನ್. ನಾವಿವಾಗ ಏನು ಮಾಡೋಕ್ಕೆ ಸುಮ್ಮನೆ ಬಂದ್ಬಿಟ್ಟು ಹಾಯ್, ಇವತ್ತು ನಾವು ಚಿಕನ್ ಬಿರಿಯಾನಿ ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಚಿಕನ್ ಬಿರಿಯಾನಿ ಮಾಡ್ತಿದ್ದೀವಿ. ಯಾವ ಚಾನಲ್? ನಮ್ಮ ಚಾನಲ್, ಅವರ್ ಚಾನಲ್. ಯಾವುದೋ ಒಂದು ಸುಮ್ಮನೆ ನೆಕ್ಸ್ಟ್ ಕ್ರಿಯೇಟ್ ಮಾಡ್ಬಿಟ್ಟು ಹಾಕೋಣ. ಯಾವ ಇವೆಲ್ಲ? ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಹೆಲೋ, ಹಾಯ್. ಇವತ್ತು ನಾವು ಬಂದು ಚಿಕನ್ ಬಿರಿಯಾನಿ ಮಾಡ್ತಿದ್ದೀರಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾವು ಯಾವ ತರ ಚಿಕನ್ ಬಿರಿಯಾನಿ ಮಾಡ್ತೀವಿ ಅನ್ನೋದು ನಿಮ್ಗೂ ತೋರಿಸ್ಕೊಡ್ತೀವಿ, ಬನ್ನಿ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನಾನು ಮಾಡ್ತಾ ಇರೋ ಬಿರಿಯಾನಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಚಿಲ್ಲಿ ಬೇಕು, ಗ್ರೀನ್ ಚಿಲ್ಲಿ, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಬೇಕು. ಆಮೇಲೆ ಹಾಗೆ ನಮಗೆ ಏನು ಬೇಕಂದರೆ ಸ್ವಲ್ಪ ಟೊಮ್ಯಾಟೋಸ್ ಮತ್ತು ಆನಿಯನ್ಸ್ ಬೇಕಾಗುತ್ತೆ. ನಾವು ಆ್ಯಕ್ಚುಲಿ ಚಿಲ್ಲಿ, ಕೊರಿಯಂಡರ್ ಮತ್ತು ಪುದೀನಾನ ಬಂದ್ಬಿಟ್ಟು ನಾವು ಗ್ರೈಂಡ್ ಮಾಡ್ಕೊಬೇಕು ಮಿಕ್ಸರಲ್ಲಿ. ಇವನ್ ಟೊಮೆಟೋಸ್ ಆಲ್ಸೋ ಗ್ರೈಂಡ್ ಮಾಡ್ಕೊಬೇಕು. ಆಮೇಲೆ ಬೇರೆ ಬೇರೆ ಇವಾಗ ನಾವು ಚಿಕನ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಫಸ್ಟ್ ನಾವು ಬಿರಿಯಾನಿ ಮಾಡೋದಕ್ಕೆ ಚಿಕನ್ನ ಮ್ಯಾರಿನೇಷನ್ ಮಾಡ್ಕೊಬೇಕು. ಮ್ಯಾರಿನೇಷನ್ ಮಾಡೋದಕ್ಕೆ ನಮಗೆ ಏನೇನು ಬೇಕು ಅಂದರೆ ಕರ್ಡ್ ಹಾಕ್ಕೊಬೇಕು. ಕರ್ಡ್ ಚಿಕನಲ್ಲಿ ಡೈರೆಕ್ಟಾಗಿ ಹಾಕ್ಕೊಬೇಕು. ಓಕೆ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಬೇಕು. ಒಂದು 2 ಟೇಬಲ್ ಸ್ಪೂನ್ ಆಗಿದ್ರೆ ಸಾಕು. 2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಬೇಕು. ಓಕೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಮ್ಯಾರಿನೇಷನ್ ಮಾಡ್ಕೊಬೇಕು. ಯಾಕಂದ್ರೆ ನಾವು ಉಪ್ಪು ಆಮೇಲೆ ಮತ್ತೆ ಹಾಕಬೇಕಾಗುತ್ತೆ. ಆಮೇಲೆ ಬಂದು ಖಾರದ ಪುಡಿ ಹಾಕಬೇಕು, ಚಿಲ್ಲಿ ಪೌಡರ್ ಸ್ವಲ್ಪ. ಆಮೇಲೆ ಗರಂ ಮಸಾಲೆ ಹಾಕ್ಕೊಬೇಕು. ನಾವು ಗರಂ ಮಸಾಲೆ ಎಲ್ಲ ಇದೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಮ್ಯಾರಿನೇಷನ್ ಮಾಡ್ಕೊಬೇಕು. ಕ್ಲೀನಾಗಿ ಎಲ್ಲದಕ್ಕೂ ಹಿಡಿಯೋ ಥರ ಮ್ಯಾರಿನೇಷನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಸೈಡಲ್ಲಿ ಇಟ್ಕೊಬೇಕು. ಇವಾಗ ನಾನು ಚಿಕನ್ನ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ದೀನಿ 1/2 ಅವರು. ಅದಾದಮೇಲೆ ನಾನು ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪನ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ನನಗೆ ಟೊಮೆಟೊ ಪ್ಯೂರಿ ಬೇಕಾಗುತ್ತೆ. ಯಾಕಂದರೆ ಟೊಮೆಟೊ ಪ್ಯೂರಿ ಹಾಕಿದ್ರೆ ಬಿರಿಯಾನಿ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಆನಿಯನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಟೊಮೆಟೊ ಪ್ಯೂರಿ ಅಂದರೆ ಏನೂ ಇಲ್ಲ, ಟೊಮೆಟೊನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ ಅಷ್ಟೇ. ಏನದು? ಇವಾಗ ನಾನು ಸ್ಟವ್ ಅಂಟಿಸಿದ್ದೀನಿ. ಮತ್ತು ಆ ಸ್ಟವ್ ಸ್ವಲ್ಪ ಬಿಸಿ ಆದಮೇಲೆ ನಾವು ತುಪ್ಪ ಮತ್ತು ಎಣ್ಣೆ ಎರಡೂ ಹಾಕ್ಕೊಬೇಕು. ಆ್ಯಕ್ಚುಲಿ ನಿಮಗೆ ತುಪ್ಪ ಇಷ್ಟ ಅಂದರೆ ನೀವು ಬೇಕಾದ್ರೆ ತುಪ್ಪನ ಸ್ಕಿಪ್ ಮಾಡ್ಕೊಬೋದು, ಮತ್ತೇನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ ನಾನಿವಾಗ. ನಮಗೆ ಸ್ವಲ್ಪ ತುಪ್ಪ ಇಷ್ಟ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ಇವಾಗ ಅದು ಮತ್ತು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿ ಆಗಿದೆ. ಇವಾಗ ನಾನು ಬಂದು ಸ್ವಲ್ಪ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಪಲಾವ್ ಎಲೆ ಎಲ್ಲ ಹಾಕ್ಕೊತಿದ್ದೀನಿ. ಎಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಅದು ಕಲರ್ ಅಂತೇಳಿಲ್ಲ, ಸ್ವಲ್ಪ ಲೈಟಾಗಿ ಬಿಸಿ ಆದಮೇಲೆ ನೆಕ್ಸ್ಟ್ ಏನು ಹಾಕ್ಕೊಬೇಕು ಅದೆಲ್ಲ ಅದೆಲ್ಲ ಹಾಕ್ಕೊಬೇಕು. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಇದೆಲ್ಲ ಹಾಕಿದ್ದಾದ್ಮೇಲೆ ಆನಿಯನ್ಸ್ ಹಾಕ್ಕೊಬೇಕು ನಾವು. ಬ್ರೌನ್ ಕಲರ್ ಆಗೋವರೆಗೂ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಆನಿಯನ್ ಹಾಕಿದ್ದೀನಿ. ಆ್ಯಕ್ಚುಲಿ ಉಪ್ಪು ಸ್ವಲ್ಪ ಹಾಕಿದ್ರೆ ಆನಿಯನ್ ಹಾಕಿ ಇಮಿಡಿಯೇಟಾಗಿ ಬೇಗ ಅದು ಬಾಯ್ಲ್ ಆಗುತ್ತೆ ಆನಿಯನ್. ನಾನಿವಾಗ 2 ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ. 2 ಲೋಟ ಅಕ್ಕಿನ ನೀರಲ್ಲಿ ಹಾಕ್ಬಿಟ್ಟು ವಾಶ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅದು ಸೈಡಲ್ಲಿ ಇಟ್ಕೊತೀನಿ. ಒಂದು 1/2 ಅವರು ಅಕ್ಕಿ ನೀರಲ್ಲಿ ನೆನೆಸಿದ್ರೆ ಅದು ಸಾಫ್ಟಾಗಿ ಬರುತ್ತೆ ಅಂತ. ನೋಡಿ ಇವಾಗ ಆನಿಯನ್ಸ್ ಬಂದು ಬ್ರೌನ್ ಆಗಿದೆ. ಇವಾಗ ನಾನು ನೆಕ್ಸ್ಟ್ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಯಾಕಂದರೆ ಅದು ಹಸಿ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗಬೇಕು. ಓಕೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗಿದೆ. ಇವಾಗ ನೆಕ್ಸ್ಟ್ ನಾವು ಬಂದು ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಹಸಿಮೆಣಸಿನ್ಕಾಯಿನ ರುಬ್ಬಿಟ್ಕೊಂಡಿದ್ರಲ್ವ ಆ ಪೇಸ್ಟ್ನ ಇದರೊಳಗಡೆ ಹಾಕ್ತಾಯಿದ್ದೀವಿ. ಹಾಕಿದಾದ್ಮೇಲೆ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಓಕೆ. ನೋಡಿ ಇವಾಗ ನಾನು ಇದನ್ನೆಲ್ಲ ಹಾಕಿದ್ದೀನಲ್ವ, ಇದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಬೇಯಬೇಕು. ನೆಕ್ಸ್ಟು ಇದು ಬೆಂದಿದ್ದಾದಮೇಲೆ ಟೊಮೆಟೊನ ರುಬ್ಬಿಟ್ಕೊಂಡಿದ್ದೀನಲ್ಲ ಆ ಪೇಸ್ಟ್ನ ಹಾಕ್ಕೊಬೇಕು. ಆ ಪೇಸ್ಟು ಅಷ್ಟೇ ಹಸಿ ವಾಸನೆ ಇರುತ್ತಲ್ಲ, ಅದು ಪೇಸ್ಟ್ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು. ಅದು ಹಸಿ ವಾಸನೆ ಹೋಗಿ ಅದು ಮತ್ತೆ ಎಣ್ಣೆ ಬಿಟ್ಕೊಳ್ಳುತ್ತೆ. ನೋಡಿ ಇವಾಗ
ಇವಾಗ ನಾನು ಟೊಮೆಟೊ ಪ್ಯೂರಿ ಹಾಕಿದ್ದಲ್ಲ ಅದೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಎಣ್ಣೆ ಬಿಟ್ಕೊಂಡಿದ್ದಾದ್ಮೇಲೆ ನಾವು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ರಲ್ವ ಚಿಕನ್ನು, ಆ ಚಿಕನ್ನೆಲ್ಲ ಇವಾಗ ಹಾಕ್ಕೊಬೇಕು ನಾವು. ಒಂದು ರೌಂಡು ಅದು ಚಿಕನ್ನು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಿದೆ, ಮಸಾಲ ಎಲ್ಲ ಚಿಕನ್ ಬಾಯ್ಲ್ ಆಗಿಬಿಟ್ಟು ಚೆನ್ನಾಗೆ ಇನ್ನೊಂದ್ಸರಿ ತಿರ್ಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಚಿಕನ್ ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ನಾನು 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಲ್ಲ, 2 ಲೋಟ ಅಕ್ಕಿಗೆ ನಾನು ಬಂದು 4 ಲೋಟ ಸೇಮ್ ಲೋಟದಲ್ಲಿ 4 ಲೋಟ ನೀರು ಹಾಕ್ಕೊಂತ. ಇವಾಗ ನೋಡಿ ನಾನು ವಾಟರ್ ಹಾಕಿದ್ದೀನಲ್ವಾ, ಆ್ಯಕ್ಚುಲಿ ಕುದಿಯೋಕೆ ಮುಂಚೆನೇ ನೀವು ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಹಾಕ್ಕೊಂಬಿಡಿ. ಯಾಕಂದರೆ ಇವಾಗ ಖಾರ ಯಾರಿಗಾದ್ರು ಸ್ವಲ್ಪ ಜಾಸ್ತಿ ಬೇಕಂದರೆ ಖಾರ ಹಾಕೊಳ್ಳಿ. ನಾನು ಟೇಸ್ಟ್ ನೋಡ್ತಾ ಇದ್ದೀನಿ. ನನಗೆ ಉಪ್ಪು ಖಾರ ಏನೂ ಬೇಡ, ನನ್ನೆಲ್ಲ ಕರೆಕ್ಟಾಗಿದೆ. ನಿಮ್ಗೆ ಏನಾದ್ರು ಸ್ವಲ್ಪ ಎಕ್ಸ್ಟ್ರಾ ಖಾರ ಉಪ್ಪು ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ. ಕುದೀತಾ ಇದೆ, ವಾಶ್ ಮಾಡಿ ನೆನೆಸಿಟ್ಕೊಂಡಿತ್ತಲ್ಲ, ಇವಾಗ ಎಕ್ಕಿನ ಬಂದು ಇದ್ರೊಳಗಡೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಹಾಕ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ತಿರುಗಿಸ್ಬಿಟ್ಟು ಒಂದ್ಸರಿ ನಾನು ನೋಡಿ ಆ್ಯಕ್ಚುಲಿ ನಾನು ಮಧ್ಯದಲ್ಲಿ ಈ ಥರ ತಿರುಗಿಸ್ಕೊತಾ ಇರ್ತೀನಿ, ಯಾಕಂದರೆ ಅದು ತಳ ಹಿಡಿಬಾರ್ದು, ಆಮೇಲೆ ಗಂಟು ಕಟ್ಟಬಾರ್ದು ಅನ್ನೋದಕ್ಕೋಸ್ಕರ ಮಧ್ಯೆ ತಿರುಗಿಸ್ಕೊತಾ ಇರ್ತೀನಿ. ನೀವೇನಾದರೂ ಈ ಥರ ಪಾತ್ರೆದಲ್ಲಿ ಮಾಡಿಲ್ಲ ವಿಜಿಲ್ ಹಾಕ್ಸ್ಕೊತೀನಿ ಅಂದರೆ ನೀವು ಹಾಕ್ಸ್ಕೊಬೋದು. ಡೈರೆಕ್ಟಾಗೆಲ್ಲ ತಿರುಗಿಸ್ಬಿಟ್ಟು ಒಂದು ವಿಜಿಲ್ ಹಾಕ್ಸ್ಕೊಂಡ್ರೆ ನಿಮ್ಮ ಬಿರಿಯಾನಿ ಮುಗೀತು. ಬಿರಿಯಾನಿ ವಾಸನೆ ಬರ್ತಿದೆ ನೋಡಿ. ಇವಾಗ ಬಿರಿಯಾನಿ ಆಗಿದೆ ಆಯಿತಾ, ಉದ್ರಿಗೆ ಬಂದಿದೆ. ನಾವು ನೆಕ್ಸ್ಟ್ ಇವಾಗ ಬಿರಿಯಾನಿನ ಸರ್ವ್ ಮಾಡ್ಕೊಂಡು ತಿನ್ನಬೇಕು. ನಮ್ಮ ಬಿರಿಯಾನಿ ರೆಸಿಪಿ ಹೆಂಗಿತ್ತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.